ಇಡಿಯಟ್. ನನಗೆ ಯಾಕೆ ಬೈತ್ಯಾ? ನಿನಗೆಲ್ಲಿ ಬೈದ? ನೀನೇನು ಡೋರಿಗೆ ಬೈದ್ಯಾ? ಅಲ್ಲ. ಮತ್ತೆ ನೀನು ವಾಚಿಗೆ ಬೈದ್ಯಾ? ಶಟ್ ಅಪ್. ಡೋರ್ ಹಾಕ್ದವನಿಗೆ ಬೈದ. ಏನು ಹೇಳ್ತಿದ್ಯಾ? ನಾವು ಆಫೀಸಿಗೆ ಬಂದ ಟೈಮ್ಗೆ ಆಫೀಸ್ ಕ್ಲೋಸ್ ಆಗಬೇಕಿತ್ತು. ಯಾಕಿನ್ನು ಕ್ಲೋಸ್ ಆಗಿಲ್ಲ ಅಂತ ಅನ್ಕೊಂಡ್ರೆ ಈಗ ಅರ್ಥ ಆಯ್ತು. ಅರ್ಥ ಆಯ್ತಾ? ಏನು ಅರ್ಥ ಆಯ್ತು? ಯಾರೋ ನಿಂತರನೇ ಸೋಮೇರಿ ಸೆಕ್ಯೂರಿಟಿ ಇರಬೇಕು. ನಾವು ಬಂದಿರೋದು ಒಳಗಡೆ ನೋಡಿದೆ, ಆಚೆ ಕಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಲಾಕ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು? ನಾವೇನಿಲ್ಲೇ ಬೆಳಕರಿವರೆಗೂ ಕಾಯ್ಕೊಂಡಿರ್ಬೇಕಾ? ಕಾಲ್ ಮಾಡಿ ಯಾರನ್ನಾದ್ರೂ ಕರ್ಸಿದ್ರಾಯ್ತು. ಹೇಗೆ ಕಾಲ್ ಮಾಡ್ತೀಯ? ನಿನ್ನ ಮೊಬೈಲ್ ಡೆಡ್ ಆಗಿದೆ, ನನ್ನ ಮೊಬೈಲ್ ಕಾರಲ್ಲಿ ಬಿಟ್ಟಿದ್ಯಾ. ರೆಸ್ಪಾನ್ಸಿಬಲ್ ಇಡಿಯಟ್. ಹಲೋ, ತೀರಾ ಎಲ್ಲದನ್ನು ರಕ್ತಕ್ಕೆ ತಗೋಬೇಡ. ಮೊಬೈಲ್ ಇಲ್ಲ ಅಂದ್ರೆ ಏನಾಯ್ತು? ಲ್ಯಾಂಡ್ ಲೈನ್ ಇದೆಯಲ್ವಾ? ಸುಮ್ಮನೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ನಿನ್ ಜೊತೆ ಇರೋದಕ್ಕೆ ನಾನ್ ಸಿಟ್ ಮಾಡ್ಕೋಬೇಕೆ ಹೊರತು ನೀನಲ್ಲ. ಏನಾಯ್ತು? ಯಾಕೆ ಕಿಚ್ಕೊಂಡೆ? ಅಯ್ಯೋ ಓಕೆ. ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಸುಳ್ಳು ಯಾಕೆ ಹೇಳ್ದೆ? ಇನ್ನೇನು ಮಾಡಬೇಕಿತ್ತು? ಅಪ್ಪ ಅಮ್ಮ ಟೆನ್ಷನಲ್ಲಿ ಇರೋದು ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಿತ್ತಾ? ನನ್ನ ಕೈಯಲ್ಲಾಗಲ್ಲ. ಅದು ಅಲ್ಲದೆ ಅಮ್ಮ ಅಕ್ಕ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಅಮ್ಮಂಗೆ ಗೊತ್ತಾದ್ರೆ ಅಮ್ಮ ಸುಮ್ಮನೆ ಇರ್ತಾಳಾ? ರುದ್ರ ತಾಂಡವನೇ ಆಡ್ಬಿಡ್ತಾಳೆ. ಆದರೆ ಅವ್ರು ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ವಲ್ಲ. ಸಾರ್ಥಕ್ ಅಣ್ಣಂಗೆ ಕಾಲ್ ಮಾಡಿದ್ದೀನಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಬಿಡು. ಅಮ್ಮು ಅಕ್ಕನ ಗಾಡಿ, ಈ ರಾಣಿ, ಈ ಫೋನು ಎಲ್ಲ ಒಂದೇ ಥರ. ಬೇಕಾದಾಗಲೇ ಕೈ ಕೊಡುತ್ತೆ. ಚಾರ್ಜು ಖಾಲಿ ಆಗಿರಬೇಕು ಅನ್ಸುತ್ತೆ. ಅದೆಲ್ಲ ಸರಿ, ಈಗ ಅಮ್ಮ ಬಂದ್ರೆ ಏನ್ ಮಾಡೋದು? ಅಮ್ಮು 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 ಹೀಗೇನೇ ಮಾಡೋದು? ಅದಕ್ಕೆ ಸುಳ್ಳು ಹೇಳ್ಬೇಡ ಅಂತ ಹೇಳೋದು. ಅಂಜು, ನೀನು ಅಕ್ಕ ಸೇರಿ ಅಮ್ಮ ರೂಮಿಗೆ ಬರ್ದಂಗೆ ನೋಡ್ಕೊಳ್ಳಿ. ಹೋಗಿ ಹೋಗಕ್ಕ. ಅಮ್ಮು ಅಮ್ಮು ಎಲ್ರೆ? ಅಮ್ಮ, ಏನಮ್ಮ ವಿಷಯ? ಅದ್ಯಾವುದೋ ದೊಡ್ಡ ಪಾರ್ಟಿಗೆ ಹೋಗಿದ್ಲಲ್ಲ, ಅಲ್ಲಿ ಕೇಟ್ರಿಂಗ್ ಎಲ್ಲ ಹೇಗಿತ್ತು ಅಂತ ವಿಚಾರಿಸ್ಬೇಕಾಗಿತ್ತು. ಅಮ್ಮು ಅಕ್ಕಂಗೆ ತಲೆನೋವಮ್ಮ. ಸುಮ್ಮನೆ ಯಾಕೆ ತಲೆ ತಿಂತೀಯ ಬಿಡು. ಅಯ್ಯ, ನಾನು ಕಾಣಿದ್ರೆ ತಲೆನೋವು ಯಾವುದೇ? ನನ್ನ ಮಗಳನ್ನ ನಾನು ವಿಚಾರಿಸ್ಕೊಂಡ್ರೆ ಅದರಲ್ಲಿ ಎಂತ ತಲೆ ತಿನ್ನೋದಿರುತ್ತೆ? ಅಮ್ಮ, ಸಾರ್ಥಕ್, ಅಣ್ಣಂದು ನಿಮ್ಮ ತಂಗಿದು ಇನ್ನೂ ಯಾವ ಸುದ್ದಿನೂ ಗೊತ್ತಾಗಿಲ್ವಾ? ಇಲ್ಲ ಅದ್ಯಾ, ಅವ್ರು ಯಾವ ಕ್ಲೈಂಟ್ ಮನೆಗೆ ಹೋಗಿದಾರೋ ಅವ್ರು ಕಾಲ್ ಮಾಡಿದೆ. ಅವ್ರು ಆಲ್ರೆಡಿ ಹೊರಟಿದ್ದಾರೆ ಅಂದರು. ಅಣ್ಣಂಗ ಇಲ್ಲ ಅಂದ್ರೆ ಅಮ್ಮಗೆ ಕಾಲ್ ಮಾಡಿ ಅಲ್ವಾ? ಮಾಡಿದೆ ಅದ್ಯಾ, ವೇದಾಂತ್ ಫೋನ್ ರಿಂಗ್ ಆಗ್ತಿದೆ, ಆದರೆ ಪಿಕ್ ಮಾಡ್ತಿದ್ದ. ಹೌದಾ? ಅವ್ರದ್ದು ಆ್ಯಕ್ಚುಲಿ ಔಟ್ ಹೌಸಲ್ಲಿ ಪಾರ್ಟಿ ಇದ್ದಿದ್ದು. ಅಲ್ಲಿಂದ ಬರ್ತಾ ಹಳ್ಳಿಗಳು ಸಿಗ್ತವೆ. ಅಲ್ಲೇನಾದರೂ ಕಾರ್ ಹಾಳಾಗಿ ಸಿಕ್ಕಾಕೊಂಡಿದ್ದಾರೇನೋ. ನಾನು ನೋಡ್ಕೊಂಬರ್ತೀನಿ. ಈ ಅಮೂಲ್ಯ ಅವನಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಹುಚ್ಚಲ್ಲಿ ಎಲ್ಲಾದರೂ ಬೇಕು ಅಂತ ಅವನನ್ನು ಸಿಕ್ಕಾಕಿಸ್ಕೊಂಡಿದ್ರೆ ಈ ಅಕ್ಕ ತಂಗಿರು ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇದಕ್ಕೆ ನಾನೇನಾದರೂ ಮಾಡಲೇಬೇಕು. ಜೋಪಾನರಿ, ನಂಗೆ ಕಾಲ್ ಮಾಡಿ. ಸರಿ, ನೀನು ಮಲ್ಕೊ. ನೋಯ್ತಿದೆ. ವಾಟ್? ಕೈ ನೋಯ್ತಿದೆ. ಯಾಕೆ ಇರ್ಸ್ಕೊಂಡೆ? ಕರೆಂಟ್ ಹೋಗಿತ್ತು. ಒಳ್ಳೆ ಕಥೆ ಆಯ್ತಲ್ಲ. ಆಫೀಸಲ್ಲಿ ಯಾರೂ ಇಲ್ಲ ಅಂತಂದರೆ 10 o'clock ಮೇಲೆ ಪವರ್ ಕಟ್ ಮಾಡ್ತಾರೆ.
ಇನ್ನು ಬೆಳಗ್ಗೆನೇ ಪಾರ್ ಬರೋದು. ಆಫೀಸಲ್ಲಿ ಎಲ್ಲಾದರೂ ಫೋನ್ ಚಾರ್ಜರ್ ಇದೆಯಾ ನೋಡ್ತೀನಿ. ನಿಮ್ಮ ಮೊಬೈಲ್ ಕೂಡ ಚಾರ್ಜ್ಗೆ ಹಾಕ್ತೀನಿ. ದಿ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ ಚಾರ್ಜರ್ ಸಿಕ್ಕಿದ್ರು ಚಾರ್ಜ್ ಹಾಕೋದಕ್ಕೆ ಕರೆಂಟ್ ಇಲ್ಲ ಅನ್ನೋದು ಮರ್ತೋಯ್ತಾ? ಸ್ಟಾಪ್ ಇಟ್. ನಿನ್ ಲ್ಯಾಪ್ಟಾಪ್ ಇದೆಯಲ್ಲ, ಬಾ ಅದ್ರಲ್ಲಿ ವಾಟ್ಸಪ್ ಕಾಲ್ ಮಾಡೋಣ. ವೈಫೈ ವರ್ಕ್ ಆಗೋದಕ್ಕೂ ಪವರ್ ಸಪ್ಲೈ ಇರಬೇಕು. ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡು. ತಡಿ ಥರ ಮಾತಾಡಬೇಡ. ಮೊಬೈಲ್ ನೆಟ್ವರ್ಕ್ ಇಲ್ಲದೆ, ವೈಫೈ ಇಲ್ಲದೆ ಲ್ಯಾಪ್ಟಾಪ್ ಇದ್ರೂ ಅದು ವೇಸ್ಟು. ಇಟ್ಸ್ ಆಫ್ ನೋ ಯೂಸ್. ನನಗೆ ಗೊತ್ತಿತ್ತು ಇದೆಲ್ಲ ನಿಮ್ದೇ ಕೆಲಸ ಅಂತ. ವಾಟ್? ನಾನು ಯಾಕೆ ಹೀಗೆ ಮಾಡ್ತೀನಿ? ನೀನೇ ಬೇಕು ಅಂತಾನೆ ನನ್ನಂತ ಬ್ಯೂಟಿಫುಲ್ ಆಗಿರೋ ಹುಡುಗಿ ಅಡ್ವಾಂಟೇಜ್ ತಗೋಬೇಕು ಅಂತಾನೆ ಹೀಗೆ ಮಾಡಿರ್ತೀಯ. ಕೈಗೆ ಸಿಕ್ಕಿರೋ ತಗೊಂಡು ತಲೆ ಮೇಲೆ ತಟ್ಬಿಡ್ತೀನಿ. ಅಡ್ವಾಂಟೇಜ್ ಅಂತ ಅಡ್ವಾಂಟೇಜ್. ಬ್ಲಡಿ ನಾನ್ಸೆನ್ಸ್. Hey, hey ಬಜಾರಿ. Hey. ಯಾರಾದ್ರೂ ಇದ್ದೀರಾ? ನಾವು ಥರ್ಡ್ ಫ್ಲೋರ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಪ್ಲೀಸ್ ಬಂದು ಬಾಗಿಲು ತೆಗೀರಿ. Such a bad idea, tell you. ಹಾಗಿದ್ರೆ ತಮ್ಮ ಹತ್ರ ಏನಾದ್ರೂ ಬೆಟರ್ ಐಡಿಯಾ ಇದೆಯಾ? ಇದೆ. ಬಾಯ್ ಕಡೆ. ಹೌದಾ? ಏನು? ಬಾಯ್ ಕಡೆ. Excuse me. Excuse me. We need help. ಯಾರಾದ್ರೂ ಇದ್ದೀರಾ? We need help. ಹಲೋ, ಯಾರಾದ್ರೂ ಕೇಳಿಸ್ತಿದ್ಯಾ? Excuse me. ಅಯ್ಯೋ, ನೀವಿಬ್ರು ಹೇಳಿದ್ ನಿಜಾನೇ? ಇವಳು ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ದಾಳೆ? ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಹೇಳು? ಅವ್ಳು ತಲೆನೋವು ಅಂತಿದ್ಲು. ಹೌದಮ್ಮ. ಅಯ್ಯೋ, ಮುಖ ಮುಚ್ಕೊಂಡು ಮಲಗ್ಬಿಟ್ಟಿದ್ದಾಳೆ. ಉಸಿರು ಕಟ್ಬಿಟ್ರೆ? ಅದು ಗಟ್ಟಿ ಜೀವ, ಏನು ಆಗಲ್ಲ. ನೀನು ಹೋಗಮ್ಮ. ಇದ್ಯಾಕ್ರೆ ಇರುವೆ ಗೂಡಿನ ಮೇಲೆ ಕಾಲಿಟ್ಟೋರ್ ಥರ ಆಡ್ತಿದ್ದೀರಾ? ಅಯ್ಯೋ ಅಮ್ಮ, ಅಮ್ಮ ಮಲ್ಕೊಳ್ಳುವಾಗಲೇ ನಾನು ಹೇಳ್ಸಿದ್ರೆ ಚಂಡಿ ಆಗ್ಬೇಕಾಗುತ್ತೆ ಅಂತ ಗಲಾಟೆ ಮಾಡಿದ್ಲು. ನಿನ್ನೆ ಬೇರೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಇವರಿಬ್ರು ಗಾಬರಿ ಆಗಿದ್ದಾರೆ ಅಷ್ಟೇ. ಓ ಹೌದಾ? ಅವಳಂತರ ರೌಡಿನೇ ಬಿಡು. ತಲೆನಾದ್ರೂ ಸವರಣ ಬಿಡು. ಏನಾಗಿದೆ? ಅಮ್ಮ ತುಂಬಾ ಹಸು ಅಮ್ಮ. ಇವಳಿಗೆ ಹಸುವಂತೆ. ಏನೇ ಆಗಿದೆ ನಿನ್ಗೆ? ಬಂದ ತಕ್ಷಣ ತಿಂಡಿ ಮಾಡ್ಕೊಟ್ಟೆ, ಆಮೇಲೆ ಊಟ ಮಾಡಿದೆ. ಈಗ ಯಾಕೆ ಮತ್ತೆ ಹಸುವು? ಅಯ್ಯೋ ಅಮ್ಮ, ಇವಳಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅಂತದ್ರಳು ಹಸು ಆದ್ರೆ ಸುಮ್ಮನೆ ಇರಲ್ಲ. ನೀನ್ ಇವಾಗ ಇವಳಿಗೆ ಏನು ಕೊಡ್ಲಿಲ್ಲ ಅನ್ಕೋ, ನಮ್ಮನ್ನೇ ತಿನ್ಬಿಡ್ತಾಳೆ. ನಿಂಗೆ 4 ಜನ ಮಕ್ಳು ಬೇಕು ಅಂದ್ರೆ ಇವಳಿಗೆ ಏನಾದ್ರು ಮೇವು ಹಾಕಮ್ಮ. ಅಯ್ಯೋ, ಇತ್ತೀಚೆಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ ಕಣೆ. ಅಯ್ಯೋ ಅಮ್ಮ, ಏನೇ ಇದು? ದಿಂಬು ಬಟ್ಟೆಗಳು. ಎಲ್ಲ ಕಡೆ ಚೆಕ್ ಮಾಡಿದೆ. ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಿದ್ಮೇಲೆ ಅದ್ಯಾವ ಸಿಮ್ ಎಮರ್ಜೆನ್ಸಿ ಎಕ್ಸಿಟ್? ಆಫೀಸಿಂದ ಎಲ್ಲರೂ ಹೊರಟ ಮೇಲೆ ಎಮರ್ಜೆನ್ಸಿ ಎಕ್ಸಿಟ್ ಯಾಕೆ? ಸೇಫ್ಟಿ ಪರ್ಪಸ್ಗೋಸ್ಕರ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ನಿನ್ ಜೊತೆ ಪಾರ್ಟಿಗೆ ಬರ್ಲೇಬಾರ್ದಿತ್ತು. ನೀನು ಕರ್ಕೊಂಡು ಹೋಗೋ ಇಷ್ಟ ನನಗೂ ಇರಲಿಲ್ಲ ಬಿಡು. ಸೈಲೆಂಟ್ ಆಗೇನೋ ಬೈಕೊಂಡಂಗಿತ್ತು. ನಿನ್ ಕಂಡ್ರೆ ಭಯನ? ಬೈಯೋ ಹಾಗಿದ್ರೆ ಮುಖದ ಮೇಲೆ ಬೈತೀನಿ. ಸುಮ್ಮನೆ ವಾದ ಮಾಡಬೇಡ. ನಮ್ಮ ಮನೇಲಿ ಎಷ್ಟು ಟೆನ್ಷನ್ ಆಗಿರ್ತಾರೋ ಏನೋ. ಪಾರ್ಟಿಯಿಂದ ಆಫೀಸಿಗೆ ಬಂದಿರ್ಬೋದು ಅಂತ ಯಾರು ಗೆಸ್ ಮಾಡಿರಲ್ಲ. ನಾ ಮಾಡೋದಕ್ಕೇನು ಕೆಲಸ ಇಲ್ಲ ಅಂತೇಳಿ ಬರ್ಲಿಲ್ವಲ್ಲ. ನಿನ್ ಮೊಬೈಲ್ ಮನೆಗೆ ಹೋದ್ಮೇಲೆ ಸರಿ ಹೋಗ್ತಿತ್ತೇನೋ, ಅಷ್ಟರಲ್ಲೇ ಬಂದ್ಬಿಟ್ಟಿಯಲ್ಲ. ಸರಿ ಇಲ್ಲ ನೀನು.
ಹಲೋ, ನೀನು ಮೊಸಳೆ ಕಣ್ಣೀರಿಗೆ ಕರ್ಗೋರು ಯಾರೂ ಇಲ್ಲ. ನಾನೇನೋ ಮೇಲ್ಗಡೆ ಬಂದೆ ಸರಿ, ನೀನು ಕಾರಲ್ಲಿದ್ದ ತಾನೆ, ಅಲ್ಲೇ ಇರಬೇಕಿತ್ತು. ನಾನು ಒಬ್ಬ ಒಳಗಡೆ ಲಾಕ್ ಆಗಿದ್ದಿದ್ರು ನೀನು ಆಚೆಗಡೆಯಿಂದ ಲಾಕ್ ತೆಗಿಸ್ಬೋದಾಗಿತ್ತು. ನನ್ ಕಾರಲ್ಲೇ ಇದ್ದಿದ್ರೆ ನನ್ ಫೋನ್ ತಗೊಂಡ್ ಮನೆಗೆ ಹೋಗಿರ್ತಿದ್ದೆ. ನಿನ್ ಸವಸಕ್ಕೆ ಯಾಕೆ ಬರ್ತಿದ್ದೆ? ಹಾಗಿದ್ರೆ ನಿನಗೆ ಏನಾಗಬೇಕಿತ್ತು ಅದೇ ಆಗಿದೆ. ನೌ ಐಮ್ ಹ್ಯಾಪಿ. ಏನಾಯ್ತು ನಿನಗೆ? ಯಾಕೆ ಹಾಗಾಡ್ತಿದ್ಯಾ? ನಂಗೆ ಹೊಟ್ಟೆ ಹಸಿತಿದೆ. ಪಾರ್ಟಿಲಿ ಬರೀ ಅರ್ಧ ಪೀಸ್ ಕೇಕು ಜ್ಯೂಸ್ ಬಿಟ್ರೆ ಬೇರೆ ಏನು ತಿನ್ನಕ್ಕೆ ಬಿಡ್ಲಿಲ್ಲ ನೀನು. ಬಿಟ್ಟಿದ್ರೆ ಮಾನ ಮರ್ಯಾದೆ ಹೋಗೋ ಥರ ತಿಂದು ತೇಗಿ ಪ್ಲೇಟ್ನ ನಾಲ್ಗಿನಲ್ಲಿ ಕ್ಲೀನ್ ಮಾಡಿ ಬರ್ತಿದ್ದೆ. ಮೂತಿ ಉದಿಸ್ಕೊಂಡು ಹೋಗೇ ಬಿಟ್ನಲ್ಲ. ವೇದಾಂತ ಏನೋ ಒಂದ್ ಮಾತು ಬೈದೆ ಅಂತ ಬಿಟ್ಟು ಹೋಗ್ಬೇಡ. ಎಲ್ಲ ಕಡೆ ಕತ್ಲಿದೆ. ಒಂದ್ ವೇಳೆ ಶತ್ರುಗಳಿಬ್ರು ಒಂದೇ ಜಾಗಕ್ಕೆ ಕಿಡ್ನಾಪ್ ಆದ್ರೂ ಮಾತಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಹಾಗಿರುವಾಗ ನಮ್ಮಿಬ್ರು ಮಧ್ಯೆ ಆ ಲೆವೆಲ್ಗೆ ದುಶ್ಮನಿ ಇಲ್ಲ. ಒಟ್ಟಿಗೆ ಕೆಲಸ ಬೇರೆ ಮಾಡಿದೀವಿ. ಅಕ್ಕ ಮತ್ತೆ ವಿಕ್ಕಿ ಬಾಬನ ಸೇರ್ಸೋದಕ್ಕೆ ಒಟ್ಟಿಗೆ ಕಷ್ಟಪಟ್ಟಿದ್ದೀವಿ. ಇಲ್ಲೇನ್ ಮಾಡ್ತಾ ಇದೀಯಾ? ಮೊನ್ನೆ ಮೊಟ್ಟೆ ಇಟ್ಟಿದೆ, ಇವಾಗ ಕಾಲ್ ಕೊಡ್ತಾ ಇದೆ. ಯಾಕೆ ನಗ್ತಿದ್ಯಾ? ಮೊಟ್ಟೆ ಇಡೋದು ಕೋಳಿ, ತಾ ಫೀಮೇಲಾ? ಏನೋ ಒಂದು ಮಾಡೋಣ ಅಂತ ಓದಾಡ್ತಿದ್ರೆ ಬಂದು ಈ ರೀತಿ ನಾನ್ಸೆನ್ಸ್ ಪ್ರಶ್ನೆಗಳನ್ನ ಕೇಳ್ತಿಲ್ಲ. ಇನ್ನೇನು ಹೇಳೋದು? ನನಗೆ ರಾತ್ರಿ ಒಬ್ಳೆ ಕೂರಕ್ ಭಯ ಆಗುತ್ತೆ. ದೊಡ್ಡದಾಗಿ ರೌಡಿ ಬೇಬಿ ಅದೇನೋ ಡಿಚ್ಚಿ ಗುನ್ನ ಮಾಂಜ ಅಂತೆಲ್ಲ ಸ್ಕೋಪ್ ತಗೊಂತಿದೆ. ಈಗೇನಾಯ್ತು? ನಿನಗೆ ಎಷ್ಟು ಸತಿ ಹೇಳೋದು? ರೌಡಿಸಮ್ ಬರೀ ಮನುಷ್ಯರ ಜೊತೆ ಮಾತ್ರ ಮಾಡೋದು, ಕತ್ಲೆ ಜೊತೆಗಲ್ಲ. ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ಹೋಗ್ಲಿ ಬಿಡು. ಫಾರ್ ದ ಫಸ್ಟ್ ಟೈಮ್ ಹುಡುಗಿ ತರ ಮಾತಾಡ್ತಿದ್ಯಾ. ಏನಿದು ಏನಿದು ಹೊಸ ಅಚ್ಚರಿ ಮಾತಲ್ಲೂ ಪ್ರೀತಿಲೂ ಹೊಸ ವೈಖರಿ. ನಾನಾಡೋ ಮಾತು ನಿಂದೇನೆ, ನನ್ನೆಲ್ಲ ಚಿಂತೆ ನಿನಗಾಗಿ. ನನ್ನಿ ಬದುಕು ನಿನಗರ್ಪಣೆ. ಓ ಜಾನು ಏನ್ ಮಾಡ್ತಾ ಇದ್ಯಾ? ಹಸು ಅಂತ ಬಡ್ಕೋತಿದ್ದಲ್ಲ, ಅದಕ್ಕೆ ಏನೋ ವ್ಯವಸ್ಥೆ ಮಾಡಿದ್ದೀನಿ. ಸ್ಟವ್ ಇದೆ, ಸಿಲಿಂಡರ್ ಇದೆ. ಹೌದಾ? ಅಲ್ಲಿಗಾಯ್ತಲ್ಲ. ಏನಾಯ್ತು? ಏನೂ ಆಗಿಲ್ಲ. ರೆಗ್ಯುಲೇಟರ್ ಸಿಲಿಂಡರ್ ಫಿಕ್ಸ್ ಆಗಿಲ್ವಲ್ಲ? ಅಲ್ಲೇ ಇದೆಯಲ್ಲ, ಫಿಕ್ಸ್ ಮಾಡು. ಅದ್ರಲ್ಲೇನಿದೆ? ಯಾಕೆ ಹಾಗೆ ನೋಡ್ತಿದ್ಯಾ? ನನಗೆ ರೆಗ್ಯುಲೇಟರ್ ಫಿಕ್ಸ್ ಮಾಡೋದಕ್ಕೆ ಬರಲ್ಲ. ಇಷ್ಟೊತ್ತಲ್ಲಿ ಊರೆಲ್ಲ ಕೇಳಿಸ್ಕೊಳ್ಳೋ ಹಾಗೆ ನಗ್ಬೇಕಿತ್ತಲ್ಲ. ಯಾಕೆ ಸೈಲೆಂಟ್ ಆಗಿದ್ದಾಳೆ? ಯಾಕೆ ಸುಮ್ಮನೆ ಆಗೋದೆ? ತಗೋ, ಫಿಕ್ಸ್ ಮಾಡಿ. ನನಗೂ ಅದನ್ನ ಫಿಕ್ಸ್ ಮಾಡೋದಕ್ಕೆ ಭಯ. ಯಾಕೆ ನಗ್ತಿದ್ಯಾ? ಅಲ್ಲ, ಮಾತ್ಕು ನಮ್ದು ಕೇಟ್ರಿಂಗ್ ಬಿಸ್ನೆಸ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿರ್ತೀಯ. ರೆಗ್ಯುಲೇಟರ್ ಫಿಕ್ಸ್ ಮಾಡೋದಕ್ಕೆ ಬರಲ್ವಾ? ಓ, ನೀ ಮನೆಯಲ್ಲಿ ಕಟ್ಟಿಗೆ ಒಲೆ ಇಟ್ಬಿಟ್ಟು ಅಡುಗೆ ಮಾಡೋದು? ಹಲೋ, ಬರಲ್ಲ ಅಂತಲ್ಲ, ಭಯ ಅಂತ. ಒಂದ್ಸಲ ಫಿಕ್ಸ್ ಮಾಡಕ್ ಹೋದಾಗ ಗ್ಯಾಸ್ ಲೀಕ್ ಆಗೋದಕ್ಕೆ ಶುರು ಆಗೋಗಿತ್ತು.
ಅವತ್ತಿಂದ ಅದೊಂದು ಕೆಲಸ ನಾನು ಮಾಡಲ್ಲ. ಈಗೇನಾದರೂ ಮಾಡಬೇಕಲ್ವಾ? ನಾನೊಂದ್ಸಲ ನೋಡಿದ್ದೀನಿ, ಸಿಲಿಂಡರ್ ಮೇಲೆ ಇಟ್ಟು ಪ್ರೆಸ್ ಮಾಡ್ತಾರಲ್ವಾ? ಸುಮ್ಮನೆ ಪ್ರೆಸ್ ಮಾಡೋದಲ್ಲ, ರೆಗ್ಯುಲೇಟರ್ ಕೆಳಗಡೆ ಒಂದು ನಾಬ್ ಇದೆ, ಅದನ್ನ ಎತ್ತಿ ಸಿಲಿಂಡರ್ ಮೇಲೆ ಇಟ್ಟು ಫಿಕ್ಸ್ ಮಾಡಬೇಕು. ನಾನು ನೋಡಿದಾಗ ಆ ಥರದ್ದು ಏನೂ ಇರಲಿಲ್ಲ. ಕೇಟ್ರಿಂಗ್ ಇರೋದು ನಿಮ್ದ ನಂದ? ಗೊತ್ತಾಯ್ತಲ್ಲ, ಇದ್ರೂ ಏನು ಉಪಯೋಗ ಇಲ್ಲ ಅಂತ. ನಿಜವಾಗ್ಲೂ ನಾನು ಹೇಳ್ದಾಗೆ ಮಾಡ್ಬೇಕು. ತಗೋ, ಟ್ರೈ ಮಾಡು. ಐಶೋ, ನಾವಿಬ್ರು ಮಾತಾಡೋದನ್ನ ಅಪ್ಪಿ ತಪ್ಪಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾಳೆ ಕರ್ನಾಟಕ ತುಂಬಾ ಟ್ರಾಲ್ ಆಗಿ ಹೋಗ್ತೀವಿ. ಈಗ ಯಾರೂ ಇಲ್ಲ ತಾನೆ, ತಿನ್ನಕ್ಕೇನಾದ್ರೂ ಬೇಕು ಅಂದ್ರೆ ಮಾಡಲೇಬೇಕು. ಅದ್ ಸರಿ, ಸಿಲಿಂಡರ್ ಆನ್ ಆದ್ರೂ ತಿನ್ನೋಕೆ ಏನ್ ಮಾಡಕ್ಕಾಗುತ್ತೆ? ಎಕ್ಸ್ಕ್ಯೂಸ್ ಮೀ, ಅಲ್ಲಿ ನೂಡಲ್ಸ್ ಪ್ಯಾಕೆಟ್ಸ್ ಇದೆ, ಅದನ್ನ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಮೊದಲು ಇದು ಪಕ್ಕನ ಅದನ್ನ ಹೇಳು. ದೇವ್ರಾಣೆ ಪಕ್ಕನೆ. ತಗೋ, ಫಿಕ್ಸ್ ಮಾಡು. ಅದಕ್ಕೆ ಹೇಳೋದು ಜನರಲ್ ನಾಲೆಡ್ಜ್ ಇರಬೇಕು ಅಂತ. ಇದು ಬೇರೆ, ಈ ಕೆಲಸ ನೀನೇ ಮಾಡ್ಬೋದಿತ್ತಲ್ಲ. ಭಯ ಅಂತ ಹೇಳಿದ್ನಲ್ಲ. ಸರಿ, ಸ್ಟವ್ ಅನ್ಸು. ಹೇಯ್, ಏನಾಯ್ತು? ಸಿಲಿಂಡರ್ ಗ್ಯಾಸ್ ಖಾಲಿ ಆಗಿದೆಯಾ? ಇರ್ಬೋದು. ಮತ್ತೆ ನೀನು ಅಡ್ಮಿನ್ ವರ್ಕ್ ಏನ್ ಮಾಡ್ತಿದ್ಯಾ? ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕಾಗಲ್ವಾ? ಹಲೋ, ಅವರು ಖಾಲಿ ಆಗಿದೆ ಅಂತ ಹೇಳಿದ್ರೆ ಬುಕ್ ಮಾಡಿಸ್ಬೋದು, ಅದನ್ನ ಬಿಟ್ಟು ನಾನೇ ಬಂದು ಚೆಕ್ ಮಾಡ್ತಾ ಕೂರಕ್ಕಾಗತ್ತಾ? ಮತ್ತೀಗ ಏನ್ ಮಾಡೋದು? ಹಲೋ, ರೆಗ್ಯುಲೇಟರ್ ಫಿಕ್ಸ್ ಮಾಡಿದ್ರೆ ಆಗ್ಲಿಲ್ಲ, ಅದಕ್ಕೊಂದು ಸ್ವಿಚ್ ಇರುತ್ತೆ, ಅದನ್ನ ಆನ್ ಮಾಡಬೇಕು. ಅದನ್ನ ಮೊದಲೇ ಹೇಳಕ್ಕಾಗಲ್ವಾ? ಆನ್ ಮಾಡು. ಈ ಲೈಟ್ರ್ ಸರಿ ಇಲ್ಲ. ನಿನ್ನ ಹತ್ರ ಲೈಟ್ರ್ ಇದೆಯಾ? ನಾನು ನಿನಗೆ ಸಿಗರೇಟ್ ಸೇದೋ ಒಂಥರ ಕಾಣ್ತಿದ್ದೀನ? ಏನೋ ಕೇಳದ್ನಪ್ಪ. ನಿನ್ನಂತ ಅಡ್ಮಿನ್ ಇಟ್ಕೊಂಡ್ರೆ ಇಂದ ತುಕ್ಕಿಡ್ದಿರೋ ಲೈಟರ್ ಇಲ್ಲದೆ ಇನ್ನೇನಾಗುತ್ತೆ? ಯಾವುದಕ್ಕೂ ಮೇಂಟೆನೆನ್ಸ್ ಇಲ್ಲ. ಚಕ್ಕರ್ ಹೊಡೆದು ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗೋದಕ್ಕೆ ಮಾತ್ರ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅದಕ್ಕೆ ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿರೋದು. ಏನೇ ಆಗ್ಲಿ, ಮಿಷಿನ್ ಸಿಲಿಂಡರ್ ಸಕ್ಸಸ್ ಆಯ್ತು. ಬಡಿ ಹ್ಯಾಂಡು. ನಾನು ನೀರು ಬಿಸಿ ಮಾಡ್ತೀನಿ, ಹೋಗಿ ಕುತ್ಕೊಂಡು. ನೀರು ಪಾತ್ರೆ ತರಬೇಕು. ಬಜಾರಿ, ಏ ಬಜಾರಿ, ನೋಡಿ ಸೈಕೋ. ಟೀ ಆಫೀಸಲ್ಲಿ ಎಲ್ಲೂ ಕರೆಂಟ್ ಇಲ್ಲ, ಅಲ್ಲಿ ಮಾತ್ರ ಹೇಗೆ ಲೈಟ್ ಬರ್ತದೆ?